ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಚಪಾತಿ ಜೊತೆ ತಿಂತಾಯಿದ್ರೆ ಚೆಂದ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ತೆಂಗಿನ ತುರಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಶುಂಠಿಯನ್ನು ತೊಗೊಂಡಿದ್ದೀನಿ, ಈರುಳ್ಳಿ ಹಾಗೂ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಮಸಾಲೆಯನ್ನು ತೊಗೊಂಡಿದ್ದೀನಿ ಹಾಗೂ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಂತರ ಖಾರದ ಪುಡಿ, ಸಾಂಬಾರು ಪುಡಿ 2 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್, ಈಗ ಮಸಾಲೆ ಏನು ತೊಗೊಂಡಿದ್ವೋ ಅದನ್ನೆಲ್ಲ ಈಗ ಒಂದು ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್. ಸೊ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗಿರೋದ್ರಿಂದ ನಮಗೆ ಪಲ್ಯ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಥರ ನಾವು ಮಾಡ್ಕೋಬೇಕು. ನಂತರ 4 ಹೋಳಾಗಿ ಹೆಚ್ಕೊಂಡಿರ್ತೀವಲ್ವ, ಬದನೆಕಾಯಿ ಹೆಚ್ಕೊಂಡಿರ್ಬೇಕು. ಸೊ ಅದಕ್ಕೆ ನಾವು ಈ ಖಾರನ ತುಂಬಬೇಕಾಗತ್ತೆ. ಅದರಲ್ಲಿ ತುಂಬೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಉಪ್ಪು ಖಾರ ಹಿಡ್ಕೊಳೋದ್ರಿಂದ ನಮ್ಗೆ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಇವಾಗ ಕುಕ್ಕರ್ನಲ್ಲೇ ಮಾಡ್ಕೋತೀನಿ ಫ್ರೆಂಡ್. ನೀವು ಕುಕ್ಕರ್ ಇಲ್ಲ ಅಂತಂದರೂ ನಮ್ಮ ಬಾಣಲೆಯಲ್ಲಾದರೂ ಮಾಡ್ಕೋಬೋದು. ಸೊ ನಾನೀಗ ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಸಹ ಹಾಕ್ತಾಯಿದ್ದೀನಿ. ಸೊ ಅದು ಇವಾಗ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್. ಅದು ಸಿಡಿದ ನಂತರ ನೀವೇನು ಮಾಡ್ತೀರಾ, ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಫ್ರೈ ಮಾಡಿಕೊಂಡು ನೋಡಿ, ಅದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದ ನಂತರ ನಾವು ಏನು ಖಾರನ ತುಂಬಿಟ್ಕೊಂಡಿರ್ತೀವೋ ಬದನೆಕಾಯಿನ ಅದನ್ನು ಹಾಕಬೇಕು ಫ್ರೆಂಡ್. ಒಂದೊಂದೇ ಆದರೂ ಹಾಕ್ಬೋದು, ಇಲ್ಲ ಎಲ್ಲದನ್ನು ಹಾಕ್ಬೋದು. ಸೊ ಹಾಕಿ ಅದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದರಲ್ಲೇ ಆ ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. 3 ರಿಂದ 5 ನಿಮಿಷಗಳ ಕಾಲನಾದರೂ ನಾವು ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಸೊ ಇದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಹತ್ಕೊಂಡು ನೋಡಿ ಈ ಥರ ಆಗಿದೆ. ಈ ಥರ ಆಗಬೇಕು. ಸೊ ನೀವು ರುಬ್ಬಿಟ್ಕೊಂಡಿರ್ತೀರಲ್ವ ಆ ಮಸಾಲೆಯನ್ನು ಇದರಲ್ಲಿ ಸೇರಿಸ್ಬೇಕು. ಅದಕ್ಕೆ ಹಚ್ಚಿ ಉಳಿದಿರುತ್ತೆ, ಅದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಬೇಕು ಫ್ರೆಂಡ್. ಅದನ್ನು ಹಾಕ್ಬಿಟ್ಟು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಥರ ನೀರು ಹಾಕ್ಕೊಳ್ಳಿ. ಸೊ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಥರ ನೋಡಿಬಿಟ್ಟು ನಿಮಗೆ ಪಲ್ಯಕ್ಕೆ ಯಾವ ಥರ ಬೇಕೋ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ, ಅದಕ್ಕೆ ಬೇಯೋಕ್ಕೂ ಈಸಿ ಆಗುತ್ತೆ. ಸೊ ನಾನು ಇದನ್ನು ಇವಾಗ 2 ವಿಸಿಲ್ ಹೊಡಿಸ್ತೀನಿ. ಇದನ್ನು ಮುಚ್ಚಿಬಿಟ್ಟು 2 ವಿಸಿಲ್ ಹೊಡಿಸ್ತೀನಿ ಫ್ರೆಂಡ್. ನೋಡಿ, 2 ಆಗಬೇಕಷ್ಟೇ, ಇಲ್ಲಾಂದರೆ ಫುಲ್ಲು ಕದ್ಲುಕೊಂಡೋಗ್ಬಿಡುತ್ತೆ. ಆಮೇಲೆ ಪಲ್ಯ ಇದ್ದಿದ್ದು ಬೇರೆನೇ ಆಗೋಗ್ಬಿಡುತ್ತೆ, ಪಾಯಸ ಆಗೋಗ್ಬಿಡುತ್ತೆ. ಸೊ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬರುತ್ತೆ. 2 ವಿಸಿಲ್ ಮಾಡಿಸಿದ್ರೆ ನೀವು ಚಪಾತಿ ಜೊತೆ ಅನ್ನದ ಜೊತೆನೂ ಸಹ ತಿನ್ಬೋದು ಫ್ರೆಂಡ್. ಸೊ ನೀವು ದೋಸೆನೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.